ಅಂದರೆ ಈ ಹಾರಕದಲ್ಲಿ ಅಂತ ಅಂದರೆ ಹೆಚ್ಚಾಗಿ ಪಾಯಸವನ್ನು ಮಾಡ್ತಾರೆ. ತುಂಬ ಸೊಗಡಿರುತ್ತೆ, ತುಂಬ ಚೆನ್ನಾಗಿ ಅದನ್ನು ಒಂದು ಪರಿಮಳ ಇರುತ್ತೆ. ಹಸುವಿನ ಮೇವಿಗೂ ಕೂಡ ಉಪಯೋಗಿಸ್ಕೊಳ್ಳುವಂಥದ್ದು, ಹಾಗೂ ಹೆಚ್ಚಿನದಾಗಿ ಅನ್ನ ಮತ್ತು ಪಾಯಸವಾಗಿ ಉಪಯೋಗಿಸ್ಕೊಳ್ಳೋಂಥ ರೂಢಿ ಕೂಡ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಸುಜಾತ ಭಟ್ ಅಂತ ಹೇಳ್ಬಿಟ್ಟು GKVKಯ ಸಿರಿಧಾನ್ಯ ವಿಭಾಗದಲ್ಲಿ ನಾನು ಸುಮಾರು ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾವೀಗ ಸಿರಿಧಾನ್ಯಗಳಲ್ಲಿ ಈಗ ಕೋಡೋ ಮಿಲ್ಲೆಟ್ ಅಂತ ಕರಿತೀವಿ ನಾವು. ಇದು ಕೋಡೋ ಮಿಲ್ಲೆಟ್ ಅಂತ ಅಂದರೆ ಹಾರಕ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ. ಇದನ್ನು ಸಾಮಾನ್ಯವಾಗಿ ಮಹಾರಾಷ್ಟ್ರ ಆ ಕಡೆ ದಿಂಡೋರಿ ರೇವಾ ಕಡೆಗೆ ಜಾಸ್ತಿಯಾಗಿ ಬೆಳೆಯುವಂಥದ್ದು. ಅಂದರೆ ಅಲ್ಲಿಯ ವೆದರ್ಗೆ, ಅಲ್ಲಿಯ ಹವಾಗುಣಕ್ಕೆ ತಕ್ಕಂತಹ ಒಂದು ಇದು ಬೆಳೆ ಇದು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ತುಮಕೂರಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅಂದರೆ ತುಂಬ ವರ್ಷದಿಂದ, ಪುರಾತನ ಕಾಲದಿಂದಲೂ ಉಪಯೋಗಿಸ್ಕೊಂಡು ಬೆಳೆಯನ್ನು ಬೆಳ್ಕೊಂಡು ಅವ್ರ ಮನೆಗೆ ಎಷ್ಟು ಸೀಮಿತವಾಗಿದೆಯೋ ಆ ರೀತಿಯಲ್ಲಿ ಅದನ್ನು ಬೆಳ್ಕೊಂಡು ಅದನ್ನು ಊಟದಲ್ಲಿ ಕೂಡ ಇವಾಗಲೂ ಬಳಸ್ತಾ ಇದ್ದಾರೆ. ಅಂದರೆ ಈ ಹಾರಕದಲ್ಲಿ ಅಂತ ಅಂದರೆ ಹೆಚ್ಚಾಗಿ ಪಾಯಸವನ್ನು ಮಾಡ್ತಾರೆ. ತುಂಬ ಸೊಗಡಿರುತ್ತೆ, ತುಂಬ ಚೆನ್ನಾಗಿ ಅದನ್ನು ಒಂದು ಪರಿಮಳ ಇರುತ್ತೆ. ಆ ಕಾರಣಕ್ಕಾಗಿ ಮತ್ತು ಹೆಚ್ಚಿನ ನ್ಯೂಟ್ರಿಯೆಂಟ್ ಇರುವಂಥ ಕಾರಣಕ್ಕಾಗಿ ಈ ಹಾರಕವನ್ನು ಹೆಚ್ಚಿನದಾಗಿ ಅನ್ನ ಮತ್ತು ಪಾಯಸವಾಗಿ ಉಪಯೋಗಿಸ್ಕೊಳ್ಳೋಂಥ ರೂಢಿ ಕೂಡ ಇದೆ. ಇದರಲ್ಲಿ ಒಂದು ವಿಶೇಷತೆ ಅಂತ ಅಂದರೆ ಗಿಡಗಳು ಹೆಚ್ಚಾಗಿ ದೊಡ್ಡದಾಗಿ ಬೆಳೆಯುತ್ತೆ ಮತ್ತು ತೆನೆಗಳು ಕೂಡ ಗೊತ್ತಾಗೋದಿಲ್ಲ, ಎಲ್ಲಿ ತೆನೆಗಳಿದೆ ಅನ್ನೋದು ಅಂತೂ ಗೊತ್ತಾಗೋದಿಲ್ಲ. ಅದೇ ರೀತಿ ಈ ತೆನೆಗಳು ಪ್ರತಿಯೊಂದು ಬೀಜನೂ ಕೂಡ 7 ಪದರು ಅಂತ ಅಂದರೆ ಲೇಯರ್ಸಿಂದ ಕೂಡಿದೆ. ಅಂತಂದರೆ ತುಂಬ ಹಾರ್ಡಿ ಕ್ರಾಪ್ ಇದು. ಅದನ್ನು ನಾರ್ಮಲ್ ಆಗಿ ನಾವು ಸೆಣದ ಕೂಡಲೇ ಒಂದು ಅಕ್ಕಿ ಬರುವಂಥದ್ದು ಆ ಥರ ಏನಿಲ್ಲ ಇದರಲ್ಲಿ. ತುಂಬ ಹಾರ್ಡಿ ಕ್ರಾಪ್ ಇರೋದ್ರಿಂದಾಗಿ ಮಿಲ್ಲಿಂಗ್ ಕೂಡ ಸ್ವಲ್ಪ ಕಷ್ಟನೇ. ಸೊ ಎಲ್ಲ ರೀತಿಯಲ್ಲೂ ಎಲ್ಲ ಕ್ರಾಪ್ಗೂ ಕೂಡ ಮಿಲ್ಲಿಂಗ್ ಮಷಿನ್ಗಳು ಬಂದಿದ್ದಾವೆ. ಮಿಲ್ಲಿಂಗ್ ಮಷಿನನ್ನು ಉಪಯೋಗಿಸ್ಕೊಂಡು ಅಕ್ಕಿಯನ್ನು ಮಾಡುವಂತಹ ವಿಧಾನ ಇದೆ, ರೂಢಿ ಇದೆ. ಹಾಗೆ ಈಗಳನ್ನು ಈಗ ಎಲ್ಲ ಸಿರಿಧಾನ್ಯಗಳನ್ನು ಕೂಡ ಇನಿಷಿಯಲ್ ಸ್ಟೇಜಸ್, ತೆನೆ ಬಿಡೋಕ್ಕಿಂತ ಮುಂಚೆನೇ ಕೂಡ ಅದನ್ನು ಮೇವಿಗಾಗಿ ಕೂಡ ಬಳಸ್ಕೋಬೋದು. ಅದೇ ರೀತಿ ಇದೂ ಕೂಡ ಹಸುವಿನ ಮೇವಿಗೂ ಕೂಡ ಉಪಯೋಗಿಸ್ಕೊಳ್ಳುವಂಥದ್ದು, ಹಾಗೂ ಹೆಚ್ಚಿನ ಇಳುವರಿಯನ್ನು ಪಡ್ಕೊಂಡು ರೈತರು ಅವರ ಮನೆಯ ಆದಾಯಕ್ಕಾಗಿ, ಮನೆಯ ಊಟಕ್ಕಾಗಿ ಕೂಡ ಇದನ್ನು ಬಳಸ್ಕೋಬೋದು. ಇದರಲ್ಲಿ TNAU ಸೀರೀಸ್ ಅಂತಲೇ ಅಂತೀವಿ, ಇಲ್ಲ RK ಸೀರೀಸ್, ಅದೇ ರೀತಿ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮಲ್ಲಿ ಒಂದೇ ತಳಿ GPUK 3 ಅಂತ ಹೇಳಿಬಿಟ್ಟು ರಿಲೀಸ್ ಆಗಿತ್ತು, ಬಟ್ ಅಷ್ಟೊಂದು ಪಾಪ್ಯುಲರೈಸ್ ಆಗಿಲ್ಲ ವೆರೈಟಿ. ಬಟ್ ನಾವು ಈಗ ಕೂಡ ಇಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದು ಅಂದರೆ TNAU ಸೀರೀಸ್, TNAU 86 ಅನ್ನುವಂಥ ತಳಿಯನ್ನು ಉಪಯೋಗಿಸ್ತೀವಿ. ಮತ್ತು RK 390-25 ಅನ್ನೋದು ರೇವಾದಿಂದ ರಿಲೀಸ್ ಆಗಿರುವಂಥ ವೆರೈಟಿ, ಇಲ್ಲೂ ಕೂಡ ಅವು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದರದ್ದು ಬೇಸಾಯಕ್ಕೆ ಬೇಕಾಗುವಂಥ ಬಿತ್ತನೆ ಬೀಜ ಅಂತ ಅಂದರೆ ಸುಮಾರು ಇದು ಸ್ವಲ್ಪ ದಪ್ಪ ಇರುವುದರಿಂದ ಬೀಜ ಸುಮಾರು ಒಂದು 5ರಿಂದ 6 kg ಅಷ್ಟು ಬೀಜವನ್ನು ಪರ್ ಎಕರಿಗೆ ಬಿತ್ತನೆಗಾಗಿ ಉಪಯೋಗಿಸ್ಕೊಳ್ಳುವಂಥದ್ದು. ಹಾಗೆ ಫರ್ಟಿಲೈಸರ್ ಕೂಡ ಉಪಯೋಗಿಸ್ತಾರೆ, ಹಟ್ಟಿ ಗೊಬ್ಬರವನ್ನು ಕೂಡ ಉಪಯೋಗಿಸ್ಕೊಳ್ಳುವಂಥದ್ದು. ಇದರಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ತುಂಬ ಟಿಲ್ಲರ್ಸ್ ಬರುತ್ತೆ, ತೆನೆ ಹೊಡೆಯುವಂಥದ್ದು, ಮತ್ತು ಸ್ಪ್ರೆಡಿಂಗ್ ನೇಚರ್ ಇದೆ. ಸ್ವಲ್ಪ ಇದಾದ್ರೂ ಮಳೆ ಬಂದ್ರೂ ಅದು ಕೊಳೆತು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಅದನ್ನು ಎಚ್ಚರಿಕೆಯಲ್ಲಿ ಹಾರ್ವೆಸ್ಟ್ ಮಾಡುವಂಥ ಸಮಯದಲ್ಲಿ ಒಂದು ವೇಳೆ ಮಳೆ ಬಂತು ಅಂತ ಅಂದ್ರೂ ಅದನ್ನು ಬೇಗನೆ ಹಾರ್ವೆಸ್ಟ್ ಮಾಡುವಂಥ ರೂಢಿಯನ್ನು ರೈತರು ಕಂಡುಕೊಳ್ಬೇಕಾಗತ್ತೆ. ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನ